ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಡ್ರಿಂಕ್ಸ್ ಮಾಡಿ ವಾಹನ ಚಾಲನೆ ಮಾಡುವವರ ಮೇಲೆ ನಿಗಾ. ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಡ್ರಿಂಕ್ಸ್ ಮಾಡಿ ವಾಹನ ಚಾಲನೆ ಮಾಡುವವರ ಮೇಲೆ ನಿಗಾ ಇರಿಸಲಾಗಿದೆ. ಕಳೆದ ಒಂದು ವಾರದಲ್ಲಿ ಒಟ್ಟು 769 ಡಿಡಿ ಪ್ರಕರಣಗಳು ದಾಖಲಾಗಿದೆ. 60,000 ವಾಹನ ಪರಿಶೀಲನೆಯನ್ನ ಮಾಡಿದ್ದಾರೆ ಸಂಚಾರಿ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕೇಸ್ ದಾಖಲಿಸಿ ಡ್ರೈವಿಂಗ್ ಲೈಸೆನ್ಸ್ ರದ್ದತಿಗೆ ಆರ್ಟಿಒಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ವೇಗವಾಗಿ ಚಲಾಯಿಸುವವರ ವಿರುದ್ಧ ಸಹ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕೇಸ್ ದಾಖಲಿಸಿ 2.41 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಡ್ರಿಂಕ್ಸ್ ಮಾಡಿ ವಾಹನ ಚಾಲನೆ ಮಾಡ್ತಾರೆ ಅವರ ವಿರುದ್ಧ ಈಗ ನಿಗಾ ಇಟ್ಟಿದ್ದಾರೆ. ಕಳೆದ ಒಂದು ವಾರದಲ್ಲಿ ಒಟ್ಟು ಬರೋಬ್ಬರಿ 769 ಡಿಡಿ ಪ್ರಕರಣಗಳನ್ನ ದಾಖಲಿಸಿದ್ದಾರೆ ಅಂತ ಅಂದ್ರೆ ಇದು ನಿಜಕ್ಕೂ ಪೊಲೀಸರು ಗ್ರೇಟ್ ಅಂತಾನೆ ಹೇಳ್ಬೋದು. 60,000 ವಾಹನ ಪರಿಶೀಲನೆ ಮಾಡಿದ್ದಾರೆ ಸಂಚಾರಿ ಪೊಲೀಸರು. ಕೇಸ್ ದಾಖಲಿಸಿ ಇನ್ನು ಮುಂದೆ ಇದೇ ರೀತಿಯ ಪ್ರಕರಣಗಳು ಮರುಕಳಿಸಿದ್ರೆ ಡ್ರೈವಿಂಗ್ ಲೈಸೆನ್ಸ್ ರದ್ದತಿಗೂ ಕೂಡ ಆರ್ಟಿಒಗೆ ಪತ್ರವನ್ನ ಬರೆಯಲಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಲ್ಲದೆ ವೇಗವಾಗಿ ಚಲಾಯಿಸುವವರ ವಿರುದ್ಧ ಕೂಡ ಕಾರ್ಯಾಚರಣೆ ನಡೆಸಲಾಗುತ್ತೆ.